ರಾಜ್ಯದಲ್ಲಿ ಕೊಂಚ ಗ್ಯಾಪ್ ಕೊಟ್ಟಂತಹ ಮುಂಗಾರು ಮತ್ತೆ ಈಗ ಅಬ್ಬರಿಸಲಿಕ್ಕೆ ಶುರು ಮಾಡಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಸಾಲು ಸಾಲು ಸಮಸ್ಯೆಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲ ಮಳೆ ಆಗ್ತಾ ಇದೆ, ಏನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಜಯಪುರ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮಳೆಯಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಬರ್ತಾ ಇದೆ. ಪಟ್ಟಣದ 20ಕ್ಕೂ ಅಧಿಕ ಮನೆಗಳಿಗೆ ಮಳೆ ನೀರು ನುಗ್ಗಿಬಿಟ್ಟಿದೆ. ಮನೆಯಲ್ಲಿದ್ದಂತಹ ದವಸ ಧಾನ್ಯ, ಪೀಠೋಪಕರಣಗಳು ಜಲಾಹುತಿಯಾಗಿಬಿಟ್ಟಿದೆ. ಕೆರೆ ಪಕ್ಕದ ಮನೆಗೆ ನೀರು ನುಗ್ಗಿ ವೃದ್ಧೆಯೊಬ್ಬರು ಪರದಾಟ ನಡೆಸಿದ್ದಾರೆ. ವೃದ್ಧೆಯನ್ನ ಎತ್ಕೊಂಡು ಸುರಕ್ಷಿತ ಸ್ಥಳಕ್ಕೆ ಸ್ಥಳೀಯರೇ ಬಿಟ್ಟಂತಹ ಘಟನೆ ನಡೆದಿದೆ, ಪ್ರಸಂಗ ನಡೆದಿದೆ. ಇದು ವಿಜಯಪುರ ಜಿಲ್ಲೆಯಲ್ಲಿ ಸತತವಾಗಿ ಸುರಿದಂತಹ ಮಳೆಗೆ ಸೃಷ್ಟಿಯಾಗಿರುವಂತಹ ಅವಾಂತರ. ನೀವೀಗ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಪ್ರಮಾಣದಲ್ಲಿ ನೀರು ಹರಿತಾ ಇದೆಯಲ್ಲ, ಇದ್ಯಾವುದೋ ಕೆರೆನೋ ಹೊಳೆನೋ ಅಂತ ಭಾವಿಸಬೇಡಿ. ಪ್ರತಿನಿತ್ಯವೂ ಕೂಡ ಜನರು ವಾಸಿಸ್ತಾ ಇದ್ದಂತಹ ಜಾಗ. ಪ್ರತಿನಿತ್ಯವೂ ಕೂಡ ಜನರು ಇಲ್ಲಿ ಓಡಾಟವನ್ನು ನಡೆಸ್ತಾ ಇದ್ರು. ಈ ತಗಡಿನ ಶೆಡ್ನಲ್ಲಿ ವೃದ್ಧೆಯೊಬ್ಬರು ಇದ್ರು. ಸುತ್ತಲೂ ನೀರು ಆವರಿಸ್ಕೊಂಡಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗದೇನೆ ವೃದ್ಧೆ ಕಂಗಾಲಾಗಿದ್ರು. ಸ್ಥಳೀಯರೇ ಮಾನವ ಸರಪಳಿಯನ್ನು ಸೃಷ್ಟಿ ಮಾಡಿಕೊಂಡು ಆ ವೃದ್ಧೆಯನ್ನು ರಕ್ಷಿಸಿರುವಂತಹ ಘಟನೆಯನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ವಿಜಯಪುರದಲ್ಲಿ ಮಳೆ ನೀರು ಯಾವ ಪ್ರಮಾಣದಲ್ಲಿ ನಿಂತಿದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಹಿಂಗೆ ಆಗ್ತದ್ರಿ. ಇದೇ ತರ ನಾ ಬಡ್ರಿ ಕಡೆ ಕೇರ್ ಮಾಡಲ್ಲ, ಒಂದ್ ಮುನ್ಸಿಪಾಲಿಟಿ ಇದು ಕೇರ್ ಮಾಡಲ್ಲ, ಒಂದ್ ಗಟ್ರ ಬೆಳಕ್ ಬರಲ್ಲ. ಗಟ್ರ ಬಿದ್ದೆ ಒಂದ್ ತಿಂಗಳಾಯ್ತು. ಗಟ್ರ ಬಿದ್ದ ಒಂದ್ ತಿಂಗಳಾಯ್ತು. ಗಟ್ರ ಬಿದ್ದಿಂದ ನಮ್ ಮನೆ ಒಳಗೆ ನೀರ್ ಹಾಕೊಂಡವನು ಬಡ್ರದೀವಿ. ಏನ್ ಮಾಡ್ಬೇಕನ್ನೋ ನಮ್ಗೆ ಗೊತ್ತಾಗತ್ತಿಲ್ಲ. ನಮ್ದೆಲ್ಲ ಲಾಸ್ ಆಗೈತಿ. ನಮ್ಮ ಮನೆಯೆಲ್ಲ ಹರ್ಕೊಂಡಾಗ ಏನ್ ಮಾಡ್ತಾರೆ ಏನಿಲ್ಲ ಗೊತ್ತಿಲ್ಲ ನಮಗೆ. ನಾವು ಸಣ್ಣ ದೊಡ್ಡ ಮಕ್ಕಳದಾವ್ ಏನ್ ಮಾಡ್ತಾರೆ ನಮಗ್ ಗೊತ್ತಿಲ್ರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ವಿಜಯಪುರದಲ್ಲಿ ಹೆಂಗೈತಿ ಮುಂಗಾರು ಮಳೆ, ಜೊತೆಗೆ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಜನ ಏನು ಹೇಳ್ತಾ ಇದ್ದಾರೆ ಮುಂಗಾರು ಮಳೆಯ ಅವಾಂತರದ ಬಗ್ಗೆ ಅಂತ? ಪ್ರೀಮ್ ಏನಂತಂದ್ರೆ, ಮೊದಲನೇದಾಗಿ ಏನಂತಂದ್ರೆ ಈ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನೋಡೋದಾದ್ರೆ ಮುಂಗಾರು ಪೂರ್ವನೇ ಏನು ಅಂತಂದ್ರೆ ಈ ಬಾರಿ ಮಳೆ ಪ್ರಾರಂಭವಾಗಿದೆ. ಇದ್ರ ಹಿನ್ನೆಲೆಯಲ್ಲಿ ಏನಂತಂದ್ರೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನು ಏನು ಕೆಲ ದಿನಗಳ ಕಾಲ ಏನು ಅಂತಂದ್ರೆ ಒಂದ್ ಸ್ವಲ್ಪ ವಿರಾಮ ಕೊಟ್ಟಿತ್ತು. ಆದ್ರೆ ನಿನ್ನೆ ಸಾಯಂಕಾಲ ಮತ್ತೆ ಏನೋ ಒಂದು ಧಾರಾಕಾರ ಮಳೆ ಆಗಿದೆ. ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಏನು ಅತಿಯಾದಂತಹ ಮಳೆ ಆದ ಕಾರಣಕ್ಕಾಗಿ ಬಸವನ ಬಾಗೇವಾಡಿ ಪಟ್ಟಣದಲ್ಲೇ ಏನು ಅಂತಂದ್ರೆ 20ಕ್ಕೂ ಹೆಚ್ಚು ಮನೆಗಳಿಗೆ ಒಂದು ನೀರು ಕೂಡ ನುಗ್ಗಿದೆ. ಇದರಿಂದ ಮನೆಯಲ್ಲಿದ್ದಂತಹ ದವಸ ಧಾನ್ಯ ಸೇರಿದಂತ ಅನೇಕ ಏನು ಪೀಠೋಪಕರಣ ಇದ್ವು ಎಲ್ಲವೂ ಕೂಡ ಏನಂದ್ರೆ ನೀರು ಪಾಲಾಗಿದ್ದಾವೆ. ಇದರಿಂದ ಮಹಿಳೆಯರು ಕೂಡ ಕಣ್ಣೀರನ್ನ ಹಾಕಿ ನಮ್ಗೆ ಈಗ ಪ್ರಮುಖವಾಗಿ ಏನಾಗಿದೆ ಪರಿಹಾರ ನೀಡಬೇಕು ಅನ್ನೋದು ಕೂಡ ಆಗ್ರಹಿಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಈ ಮನೆ ನೀರು ನುಗ್ಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಗಟಾರಗಳಿಲ್ಲ ಅನ್ನೋದು ಕಾರಣ ಆಗಿದೆ. ಅದಕ್ಕೆ ಏನಂತಂದ್ರೆ ಬಸವನ ಬಾಗೇವಾಡಿ ಪುರಸಭೆಗೆ ಇಡೀ ಶಾಪವನ್ನ ಕಣ್ಣೀರಿಟ್ಟತಾನೆ ಮಹಿಳೆಯರೆಲ್ಲ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.